ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಇರ್ರಿ. ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ? ಹೇಳಿದೀವಾ? ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು. ಒಂದು ಅಲ್ಲ, ಅವ್ರಿಗೆ ಹೇಳ್ಬಿಡ್ತೀವಿ. ಆಯ್ತು, ನೀವು ಮಾತಾಡ್ಲಿಕ್ಕೆ ಕ್ಲಾರಿಫಿಕೇಶನ್ ಅಲ್ಲ. ಈಗ ಒಂದ್ ಸೆಕೆಂಡ್ ಇಲ್ಲಿ ಅಲ್ಲ, ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ಸುನೀಲ್ ಒಂದ್ ಸೆಕೆಂಡ್, ಇಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಚರ್ಚಾ ಸಂದರ್ಭ ಸದಸ್ಯರು ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ. ಇಲ್ಲದೆ ಮಾತಾಡುವಾಗ ಕರೆಕ್ಟಾಗಿ ಒಂದೊಂದು ಕೇಳೋದಿಲ್ಲ. ಅದರ ಮೇಲೆ ಈಗ ತಾವು ಏನು ನಮ್ ಕೂಡ ಅದೇ ರೀತಿ ಹೇಳಿದ್ದು ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ. ಯಾರು ಬಿಂಬಿಸ ನೀವು ಹೇಳಿಲ್ಲ, ಅದನ್ನು ಹೇಳ್ಬೇಕಲ್ಲ, ನೀವು ಅದನ್ನು ಹೇಳಿಲ್ಲ. ಅದೇನಿಲ್ಲ, ಅದು ತಪ್ಪಾಗಿ ಆಗಿದೆ. ಓಕೆ, ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಏನು ಸರ್ಕಾರ ಮಂತ್ರಿ ಮಾತಾಡಲಿ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ. ಕಾನೂನು ಸಚಿವರಾಗಿದ್ದವ್ರು ನೀವು. ನಮ್ಮ ಕಾನೂನು ಸಚಿವರು ಇದ್ದಾರೆ. ಅಲ್ಲ ಹೇಳ್ತೀನಿ, ಮುಂದಕ್ಕೆ ಹೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದರೆ ಏನು ಮಾಡೋದು? ಸ್ವಲ್ಪ ಕೇಳಿ. ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದೇವೆ. ನಿಮಗದು ಸಹಿಸೋಕ್ಕಾಗೋದಿಲ್ವಾ? ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ನಾನು ಉತ್ತರ ಕೊಡ್ತೀನಿ. ನನ್ನ ಬಾಯಿಂದ ಮಾಡೋದು ನಾನು ಹೇಳಿದ ಇಷ್ಟನೇ. ನಾವು SIT ನ ಸ್ವಾಗತಿಸಿದೀವಿ. ಸತ್ಯ ಬರಬೇಕು. ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದ್ದೀರಾ. ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನು ಕೊಟ್ಟಿದ್ದೀರಾ, ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗೌರ್ಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್. ಓಕೆ, ಆಮೇಲೆ ದಯವಿಟ್ಟು ಪುಟ್ಟ ಸ್ಪೆಕ್ಯುಲೇಷನ್ಸ್. ಸುರೇಶ್ ಸುರೇಶ್ ಕುಮಾರ್ ಅವರೇ, 164 ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ 164 ಸ್ಟೇಟ್ಮೆಂಟ್ ಅಲ್ಲಿ ಏನು ಬಂದಿದ್ದೀನಿ ಹೇಳಿದ್ದಾನೆ ಅವನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತೇಳಿ. ಆ ಕೆಲಸ, ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವನ. ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ, ನಥಿಂಗ್ ಆಫ್ ದಟ್ ನೇಚರ್. ಓಕೆ, ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್. ಸುನೀಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುರೇಶ್ ಕುಮಾರ್ ಅವರೇ, ರೆಸ್ಪೆಕ್ಟ್ಸ್ ಟು ಯು, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯು, ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ SIT ಫಾರ್ಮೇಷನ್ ಮಾಡಿದ್ರಿ, ಅದೇ ಒಂದು ಧೋರಣೆ ಈ ವಿಚಾರಣೆಯಲ್ಲೂ ಕೂಡ ಕಾಣಬಾರ್ದು. ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಸುರೇಶ್ ಕುಮಾರ್ ಅವರೇ, ನಿಮಗೂ ಇಷ್ಟ ಇರೋದು ಮಾತಾಡ್ಲಿ. ಸುರೇಶ್ ಕುಮಾರ್ ಅವರೇ, ನಿಮಗೂ ನ್ಯಾಯ, ನನಗೂ ನ್ಯಾಯ ಬರ್ಬೇಕು, ನ್ಯಾಯ ಬರ್ಬೇಕು. ಸುರೇಶ್ ಕುಮಾರ್, ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್, ಸೋಷಿಯಲ್ ಮೀಡಿಯಾ ನಿಲ್ಲಿಸಲಿಕ್ಕೆ ಶಿವಲಿಂಗ ಅವರೇ ಮಾತಾಡಿ. ಕ್ಲಾರಿಫಿಕೇಶನ್ ಸುನೀಲ್ ಒಂದೇ ಸುನೀಲ್ ಅವರೇ ಒಂದೇ ಒಂದು ಕ್ಷಣ. ಆಯ್ತು ಕೂತ್ಕೊ ಶಿವಲಿಂಗ ಅವ್ರೆ. ಒಂದು ಸೆಕೆಂಡ್ ಅಧ್ಯಕ್ಷರೇ, ಒಂದು ಸೆಕೆಂಡ್ ಆಯ್ತು. ಕ್ಲಾರಿಫಿಕೇಶನ್ಗೆ ಅವಕಾಶ ಇದೆ. ಕ್ಲಾರಿಫಿಕೇಶನ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೀನಿ. ಮಾನ್ಯ ವಿರೋಧ ಪಕ್ಷದ ಸದಸ್ಯರಿಗೆ, ನಾಯಕರಿಗೆ, ಶಿವಲಿಂಗ ಅವರು ಕುಮಾರ್ ಅವರಿಗೆ ಪ್ರಸ್ತಾಪ ಮಾಡಿದ್ದು
ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ಕೆ ಬಿಡೋದಿಲ್ಲ. ಸತ್ಯ ಹೊರಗೆ ತರ್ತೀವಿ. ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು, ಯಾರ್ದೋ ಷಡ್ಯಂತ್ರ ಇದೆ. ಎಸ್, ಷಡ್ಯಂತ್ರ ಇದ್ದರೆ ಅದು ಆಚೆ ಬರುತ್ತೆ. ಅವನು ತಪ್ಪು ಮಾಡಿದರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ. ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು. ಈಗ ಮೊನ್ನೆ ಚರ್ಚೆ ಆಗಿದೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈಗ ಇವತ್ತು ಕ್ಲಾರಿಫಿಕೇಶನ್ ಎಲ್ಲ ಕೇಳಬಹುದು. ಒಂದ್ ಸೆಕೆಂಡ್ ಶಿವಲಿಂಗ ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು SIT ಯಾಕೆ ಮಾಡಬೇಕಾಯ್ತು ಅದನ್ನ ಹೇಳಿದ್ದಾರಲ್ಲ, ಎಷ್ಟು ಸಲ ಹೇಳಿದ್ದಾನೆ ಹೇಳ್ತೀರಿ. ರೆಡ್ಡಿ ಅವ್ರು ಹೇಳಿದ್ದಾರೆ, ಅದು ಹೇಳಿದಾರಲ್ಲ, ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಚರ್ಚೆ ಮಾಡ್ತೀರಿ? ಫೇರ್ ಆನ್ಸರ್. You can't expect more than this. He has given a very fair answer. Okay. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಕೊಡ್ತೇನೆ. ಧರ್ಮಸ್ಥಳದ ಬಗ್ಗೆ ದಯವಿಟ್ಟು ಚರ್ಚೆ ಮೊನ್ನೆ ಆಗಿದೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟ ಕ್ಲಾರಿಫಿಕೇಶನ್ ಕೇಳಿ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಶುಕ್ರವಾರ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೇವೆ. ಶುಕ್ರವಾರದ ನಂತರ 2 ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ. ಮಾನ್ಯ ಗೃಹ ಸಚಿವರು ದೇಶದ ನಂಬರ್ 1 ಗೃಹ ಸಚಿವರು ಅಂತ ಅವರೇ ಮನೆ ಹೇಳ್ಕೊಂಡಿದ್ದಾರೆ. ಈಗ ಅದನ್ನು ವಿಕಿಪೀಡಿಯಾದವರು ಹೇಳಿದ್ದಾರೆ ಅಂತ ಹೇಳಿದ್ರಿ. ಗೋಪಾಲ್ ಕೃಷ್ಣ ಅವರೇ, ನಾವು ನಿಮ್ಮನ್ನು ನಂಬ್ತೀವಿ ಸರ್, ಅವರು ನಂಬಲ್ಲ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ, ಮಾನ್ಯ ಗೃಹ ಸಚಿವರೇ, ನಾವು ಅಥವಾ ನಮ್ಮ ಪಾರ್ಟಿ SIT ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಮಾಡದಲ್ಲೇ ಇರೋದೇನು ಅಂತ ಕೇಳಿದ್ರೆ, ನಾವೇನು ಹೇಳಿದ್ದು, ನಾನು ಅವತ್ತು ವಿಷಯ ಎತ್ತಿದ್ದೇನು, ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ. SIT ಗುಂಡಿ ತೆಗೆದಿದೆ, ಯಾವುದೋ ಬುರ್ಡೆ ಸಿಕ್ಕಿದೆ, ಅದು ವಾದ ಬೇರೆ. ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತರ ನಡೆದಿದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾವ ಷಡ್ಯಂತರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು. ನಾವ್ ಹೇಳೋದೇನು ಅಂತಂದ್ರೆ, ಒಬ್ಬ ಮುಸುಕುದಾರಿ ಅಲ್ಲ ಇದರ ಹಿಂದೆ 16 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. 116 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಷಡ್ಯಂತರದ ವಿರುದ್ಧ ಏನ್ ಮಾಡಿದಿರಿ ನೀವು? ಯಾವ ಅಪಪ್ರಚಾರ ಮಾಡೋದ್ರ ಮೇಲೆ ತನಿಖೆ ತೆಗೆದುಕೊಂಡ್ರಿ? ಇದು ಮೊದಲನೇ ಸಂಗತಿ. ಎರಡನೇದು, ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಅಥವಾ ಇನ್ನೇನೋ ಹೇಳ್ತಾ ಇದ್ರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಈ SIT ನಲ್ಲಿ ನೀವು ತರ್ತಾ ಇದ್ದೀರಾ? ಅಥವಾ ಮುಸುಕುದಾರಿ ಹೇಳಿದ್ ಮಾತ್ರ SIT ನಲ್ಲಿ ತನಿಖೆನಾ? ಅಥವಾ ಯೂಟ್ಯೂಬ್ಗಳು ಏನೇನು ಚರ್ಚೆ ಮಾಡಿದೆ, ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ, ಇದರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ. ಮತ್ತು ನನಗೆ ಬಹಳ ನಾನು ಅವತ್ತು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸರ್ಕಾರದ
ಪರಸ್ಪರ ತಾವು ಚರ್ಚೆ ಮಾಡಿಕೊಂಡು ಚರ್ಚೆ ನಿಮಗೆ ರಾಜಕೀಯ ಲಾಭ ಬೇಕು. ನಿಜಾಂಶ ದೂಷಿಸಲಾಗ್ತದ. ಈ ತರ ಕ್ಲಾರಿಫಿಕೇಶನ್ ಕೇಳೋದು ಸರ್, ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಾವಿದಕ್ಕೆ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರ ನಾವೆಲ್ಲ ಸರ್ಕಾರ ಈಗ ಹಿಂದೆ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರು ಸುನೀಲ್ ಕುಮಾರ್ ಮಾನ್ಯ ಸಭಾಧ್ಯಕ್ಷರೇ ಆಯ್ತು ದಿನೇಶ್ ಮಾತಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ತಾರೆ. ಮಾತಾಡ್ಲಿ ಬಾಲಕೃಷ್ಣ ಅವರೇ, ಮಾತಾಡ್ಲಿ. ಆಯ್ತು ಸರ್ಕಾರ ಕೇಳಿದ್ರೆ ಈಗ ಆ ಮಾತೇನೆ ಅದನ್ನು ಕಡ್ದಿಂದ ಹಿಂದೆ ತೆಗೀರಿ. ಅದು ನೀವು ಸರ್ಕಾರ ಅಪಪ್ರಚಾರ ಸರ್ಕಾರ ಅದು ಹೇಗಾಗ್ತದೆ, ಹೇಳಿಕ್ಕೆ ಆಗ್ತದೆ, ಅರ್ಥ ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ಇದನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಸರ್ಕಾರನೇ ಕಾರಣ. ಸರ್ಕಾರನೇ ಕಾರಣ ಅಪಪ್ರಚಾರ ಮಾಡಲಿಕ್ಕೆ. ಸಕಾರಾತ್ಮಕವಾದ ಚರ್ಚೆ ಆಗಿ ಉತ್ತಮ ಪರಸ್ಪರ ಸಕಾರಾತ್ಮಕ ಚರ್ಚೆ ಆಗಲಿ ಆರೋಪ ಮಾಡಿದ್ರೆ ಹೇಗೆ? ಮಾನ್ಯ ಅಧ್ಯಕ್ಷರೇ, SIT ರಚನೆ ಮಾಡಿ, SIT ರಚನೆ ಮಾಡಿ ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತ ನೋಡಿ, ಆ ಗುಂಪಿನ ಜೊತೆಗೆ ಸರ್ಕಾರ ಇದೆ. ಜನ ರಸ್ತೆಗೆ ಬಂದಿದ್ದಾರೆ ಅಂತಂದಾಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವಂತ ಇಡೀ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಇದು ಇವತ್ತು ಗೊತ್ತಾಗಬೇಕಾಗಿರೋದು. ಯಾರ್ಯಾರು ಆಯ್ತು ದಿನೇಶ್ ಅವರು ಸರ್ಕಾರದಲ್ಲಿ ಇವರ ನಿರ್ದೇಶನದಲ್ಲಿ ಎಲ್ಲ ಯಾಕೆ ನಿಂತಿದ್ದೀರಿ? ಕೂತ್ಕೊಳ್ಳಿ, ಪ್ರತಿಪಕ್ಷ ಕೂತ್ಕೊಳ್ಳಿಕ್ಕೆ ಆಯ್ತು, ಕೂತ್ಕೊಳ್ಳಪ್ಪ ಒಮ್ಮೆ. ಗೋಪಾಲ ಕೃಷ್ಣ ಕೂತ್ಕೊಳ್ಳಿ. ಆಕ್ರೋಶದಿಂದ ಇವರ ಹೈಕಮಾಂಡ್ ನಿರ್ದೇಶನ ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗೊಂದಲ ಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆ ರೀತಿ ಇದಾಗಬೇಕು, ಈ ರೀತಿ ಮಾತಾಡ್ಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ.
ಉತ್ತರ ಕೊಟ್ಟಿದ್ದಾರೆ. ಈಗ ಉತ್ತರ ಕ್ಲಾರಿಫಿಕೇಶನ್ಗೆ ನೀವು ಸ್ಪರ್ಧ ಆರೋಪ ಮಾಡ್ತೀರಲ್ಲ. ಆಯ್ತು, ಕೂತ್ಕೊಳ್ಳಿ ಈಗ. ಈಗ ಶಿವಲಿಂಗ ಎಲ್ಲ ಯಾರಿಗೆ ಅರ್ಥ ಆಗ್ತದೆ? ಅವರೆಲ್ಲ ಕೂತ್ಕೊಂಡಿದ್ದಾರೆ, ಹೇಳ್ತೇನೆ. ಸಭಾಧ್ಯಕ್ಷರೇ, ಒಂದು ಸರ್ಕಾರ ಉದ್ದೇಶ ನಾನು ಕೇಳ್ತಾ ಇರೋದು, ಅಪಪ್ರಚಾರ ಮಾಡಿದ ಮೇಲೆ ಯಾರ ಮೇಲೆ FIR ಆಗಿದೆ? ಈಗ ಸದನ 10 ನಿಮಿಷ ಮುಂದೂಡಿದೆ.